ದೇವದೈತ್ಯರ ತಾರತಮ್ಯವನೀ ವಿಧದಿ ತಿಳಿದೆಲ್ಲರೊಳು ಲಕ್ಷ್ಮೀವರನೆ ಸರ್ವೋತ್ತಮನು ಎಂದರಿತು ನಿತ್ಯದಲ್ಲಿ ಸೇವಿಸುವ ಭಕ್ತರಿಗೊಲಿದು ಸುಖವೀವ ಸರ್ವತ್ರದಲ್ಲಿ ಸುಖಮಯ ಶ್ರೀ ವಿರಿಂಚಾದ್ಯಮರನುತ ಜಗನ್ನಾಥ ವಿಠಲನು. ಜಯ ರಾಸೋತ್ಸವರತ ಲಕ್ಷ್ಮೀಶ ಸತತ ಗುಕರ್ಣವ ಜಯ ಕಂಜಾಕ್ಷ ಜಯ ಜನನೀಕರ ಪಾಶ ಸುಬದ್ಧ ಹರಣನ್ನವನೀತಸ್ಯ ಸುರೇಶ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಅಣುತಾರತಮ್ಯ ಸಂಧಿ ಪದ್ಯ 16. ದೇವದೈತ್ಯರ ತಾರತಮ್ಯವನೀ ವಿಧದಿ ತಿಳಿದೆಲ್ಲರೊಳು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ತಾರತಮ್ಯ ಕ್ರಮದಿಂದ ಶ್ರೀಹರಿಯೇ ಸರ್ವೋತ್ತಮನೆಂದು ಹೇಳ್ತಾರೆ. ರಮ ಬ್ರಹ್ಮಾದಿ ತೃಣಾಂತ ಸಮಸ್ತ ಮುಕ್ತಿಯೋಗ್ಯ ಚೇತನರಾದ ದೇವತಾ ವರ್ಗ ಮತ್ತು ಕನಿಷ್ಠ ದೈತ್ಯರಿಂದ ಆರಂಭಿಸಿ ಪರಮನೀಚತಮನಾದ ಕಲಿಯ ಪರ್ಯಂತ ಇರುವ ತಾರತಮ್ಯ ಕ್ರಮವನ್ನು ಶಾಸ್ತ್ರಾರ್ಥಗಳಿಂದ ಗುರುಮುಖೇನ ತಿಳಿಯುವುದು ಸಾಧಕರಿಗೆ ಅತ್ಯಗತ್ಯ ಅಂತ ಹೇಳ್ತಾರೆ. ಜೀವಕೋಟಿಯಲ್ಲಿರುವ ತಾರತಮ್ಯದ ಕ್ರಮದ ಅರಿವು ಸ್ಪಷ್ಟವಾಗುವುದು. ಇದು ಮೋಕ್ಷ ಬಯಸುವ ಸರ್ವ ಸಾತ್ವಿಕ ಚೇತನರಾದ ಮುಮುಕ್ಷುಗಳಿಗೂ ಸತ್ಸಾಧನೆಗೆ ಅತ್ಯಂತ ಅವಶ್ಯ. ದೇವ ದೈತ್ಯ ವರ್ಗದಲ್ಲಿರುವ ತಾರತಮ್ಯ ಜ್ಞಾನದಿಂದ ಸರ್ವ ಜೀವರಲ್ಲೂ ಲಕ್ಷ್ಮೀ ರಮಣನಾದ ಶ್ರೀಹರಿಯು ಬಿಂಬರೂಪದಿಂದ ಸ್ಥಿತನಾಗಿದ್ದು ಸರ್ವ ಕಾರ್ಯಗಳಿಗೂ ಮುಖ್ಯ ಪ್ರೇರಕನು ಎಂಬ ಅರಿವು ಸ್ಪಷ್ಟವಾಗಿ ಮೂಡುವುದು. ಇದರಿಂದ ಸರ್ವೇಶ್ವರನು ಸರ್ವೋತ್ತಮನತ್ವದ ಜ್ಞಾನವು ದೃಢವಾಗಿ ಮನಸ್ಸಿನಲ್ಲಿ ನಿಲ್ಲುವುದು. ಈ ರೀತಿ ಶಾಸ್ತ್ರಾಧ್ಯಾಪನ ದ್ವಾರ ತಿಳಿದು ಗುರುಮುಖೇನ ತಾತ್ವಿಕ ವಿಷಯಗಳನ್ನು ದೃಢೀಕರಿಸಿಕೊಂಡು ತದನುಸಾರವಾಗಿ ಅನುಷ್ಠಾನ ಮಾಡುವ ಭಕ್ತರಿಗೆ ಸರ್ವೋತ್ತಮನಾದ ಶ್ರೀ ಲಕ್ಷ್ಮೀವರನು ಒಲಿದು ಅನುಗ್ರಹಿಸುವನು. ಅಂತಹ ಪರಮ ಭಗವದ್ಭಕ್ತರಿಗೆ ಇವರಲ್ಲಿ ಇಹದಲ್ಲಿ ಸುಖವನ್ನು, ಪರದಲ್ಲಿ ಸ್ವರೂಪಾನಂದಾವಿರ್ಭಾವ ರೂಪವಾದ ನಿತ್ಯವಾದ ಮುಕ್ತಿಯ ಸುಖವನ್ನೂ ನೀಡುವನು. ರಮ ಬ್ರಹ್ಮಾದಿ ಸಕಲ ದೇವತಾ ವರ್ಗದಿಂದ ಪೂಜ್ಯನೂ ನಮ್ಯನೂ ಆದ ಶ್ರೀ ಜಗನ್ನಾಥ ವಿಠಲ ಭಿನ್ನ ದಾಸರ ಕುಲದೈವ ನರಸಿಂಹ ಗರುಡ ವಾಹನ ಶ್ರೀಲಕ್ಷ್ಮೀ ದೇವರು ಸಕಲ ಸಜ್ಜನರಿಗೂ ಸರ್ವ ವಿಷಯಗಳಲ್ಲಿಯೂ ಮಂಗಳವನ್ನೀಯುವರು ಎಂದು ತಿಳಿಸುತ್ತಾ ಅಣುತಾರತಮ್ಯ ಸಂಧಿಯ 16ನೆಯ ಅಂತ್ಯ ಪದ್ಯದಿಂದ ಸಂಹರಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.